ಮೈಸೂರಿನ ನಂಜನಗೂಡಿನಲ್ಲಿ ಪೆಟ್ಟಿ ಅಂಗಡಿ ಹಾಗೂ ಕಿರಾಣಿ ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಹೆಚ್ಚಾಗ್ತಿದೆ. ಹೀಗಾಗಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಬಾರ್ ಮಾಲೀಕರ ಸಭೆ ನಡೆಸಿದ್ರು. ಅಕ್ರಮ ಮದ್ಯ ಸೇವಿಸಿ 3 ಜನ ಮೃತಪಟ್ಟ ಹಿನ್ನೆಲೆಯಲ್ಲಿ ಬಾರ್ಗಳಿಂದ ಕಿರಾಣಿ ಅಂಗಡಿಗಳಿಗೆ ಅಕ್ರಮ ಮದ್ಯ ಸರಬರಾಜು ಮಾಡದಂತೆ ಖಡಕ್ ಎಚ್ಚರಿಕೆ ನೀಡಿದ್ರು. ಬಾರ್ಗಳಿಂದ ಕಿರಾಣಿ ಅಂಗಡಿಗಳಿಗೆ ಅಕ್ರಮ ಮದ್ಯ ಸರಬರಾಜು ಆಗ್ತಾ ಇದೆ ಅಂತ ಸಾರ್ವಜನಿಕರಿಂದ ಸಾಕಷ್ಟು ದೂರು ಬಂದಿದ್ವು. ಅಕ್ರಮ ಮದ್ಯ ಮಾರಾಟ ಕಂಡುಬಂದಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳೋದಾಗಿ ಮೈಸೂರು ಗ್ರಾಮಾಂತರ ಅಬಕಾರಿ ಉಪ ಆಯುಕ್ತೆ ಡಾಕ್ಟರ್ ಮಹಾದೇವಿ ಬಾಯಿ ಹೇಳಿದರು. ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಸಿಟಿಗೆ ಬಿದ್ದ ಜನ ಸಂಸ್ಕೃತಿಯನ್ನೇ ಮರಿತಾ ಇದ್ದಾರೆ. ವೈಕೆ ಅನ್ನುವ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಪತ್ನಿಯನ್ನ ಪಣಕ್ಕಿಟ್ಟು ಜೂಜಾಟ ಆಡುವ ರೀಲ್ಸ್ ಅಪ್ಲೋಡ್ ಮಾಡಲಾಗಿದೆ. ದಿವಾಕರ್ ಮತ್ತು ಸ್ನೇಹಿತರಿಂದ ಜೂಜಾಟದ ರೀಲ್ಸ್ ಮಾಡಲಾಗಿದೆ. ಜೂಜಾಡುವುದೇ ಅಪರಾಧ, ಅಂಥದ್ರಲ್ಲಿ ಹೆಂಡತಿಯನ್ನ ಪಣಕ್ಕಿಡುವ ರೀಲ್ಸ್ ವಿರುದ್ಧ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಯುವ ಜನತೆ ಸಮಾಜಕ್ಕೆ ಯಾವ ಸಂದೇಶ ಕೊಡೋದಕ್ಕೆ ಹೊರಟಿದ್ದಾರೆ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವ್ಯಾಲೆಟ್ ಪಾರ್ಕಿಂಗ್ ಕೊಡುವವರು ಎಚ್ಚರಿಕೆಯಿಂದ ನೋಡಬೇಕಾಗಿರುವಂತಹ ಸ್ಟೋರಿ ಇದು. ಬೆಂಗಳೂರಿನ ಮಾರತಹಳ್ಳಿಯಲ್ಲಿ ಮಹಿಳೆಯೊಬ್ಬರು ತನ್ನ ಕಾರನ್ನ ವ್ಯಾಲೆಟ್ ಪಾರ್ಕಿಂಗ್ಗೆ ಕೊಟ್ಟು ಹೋಟೆಲ್ಗೆ ತೆರಳಿದ್ರು. ಆದರೆ ವಾಪಸ್ ಬರುವಷ್ಟರಲ್ಲಿ ಕಾರಿನ ಅವ್ಯವಸ್ಥೆ ನೋಡಿ ಶಾಕ್ ಆಗಿದ್ದಾರೆ. ಮರ್ಸಿಡೀಸ್ ಬೆನ್ಸ್ ಕಾರು ಗೋಡೆಗೆ ಗುದ್ದಿ ನಜ್ಜುಗುಜ್ಜಾದ ಸ್ಥಿತಿಯಲ್ಲಿತ್ತು. ಸಿಬ್ಬಂದಿಯೇ ಪಾರ್ಕಿಂಗ್ ಮಾಡುವ ಬದಲು ಕಾರಿನಲ್ಲಿ ರೌಂಡ್ಸ್ ಹಾಕಿದ್ದಾರೆ. 20 ನಿಮಿಷ ಕಾರು ಬಿಟ್ಟು ಹೋಗಿದ್ದಕ್ಕೆ 20 ಲಕ್ಷ ನಷ್ಟವಾಗಿದೆ. ಪೊಲೀಸ್ ಬಳಿ ಹೋದ್ರೂ ಪ್ರಯೋಜನವಾಗಿಲ್ಲ. 2 ಲಕ್ಷ ಕೊಟ್ಟು ಸೆಟಲ್ಮೆಂಟ್ ಪ್ರಯತ್ನ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕಾರು ಮಾಲಕಿ ರೆಸ್ಟೋರೆಂಟ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಆರ್ವಿ ರೋಡ್ ಟು ಬೊಮ್ಮಸಂದ್ರ ಮಾರ್ಗದ ಮೆಟ್ರೋ ಪ್ರಯಾಣಿಕರಿಗೆ ಕೊನೆಗೂ ಬಿಎಂಆರ್ಸಿಎಲ್ ಸಿಹಿ ಸುದ್ದಿ ಕೊಟ್ಟಿದೆ. ಜೂನ್ ತಿಂಗಳಲ್ಲಿ ಯೆಲ್ಲೋ ಲೈನ್ ವಾಣಿಜ್ಯ ಸಂಚಾರಕ್ಕೆ ಸಿದ್ಧತೆ ನಡೆಸಿದೆ. 16 ಎಲಿವೇಟೆಡ್ ನಿಲ್ದಾಣಗಳೊಂದಿಗೆ ಸಿದ್ಧವಾಗಿರುವ ಹಳದಿ ಮಾರ್ಗದಲ್ಲಿ ಎಲ್ಲಾ ಪರೀಕ್ಷೆಗಳನ್ನು ಮುಗಿಸಿ ರೈಲುಗಳಿಗಾಗಿ ಕಾಯ್ತಾ ಇದೆ. ಈಗಾಗಲೇ 2 ಲೋಕೋ ಪೈಲಟ್ ರೈಲುಗಳು ಬಿಎಂಆರ್ಸಿಎಲ್ ಕೈ ಸೇರಿದ್ದು, 3ನೇ ರೈಲು ಈ ತಿಂಗಳ ಕೊನೆ ವಾರದಲ್ಲಿ ಅಥವಾ ಜೂನ್ ಮೊದಲ ವಾರದಲ್ಲಿ ಮತ್ತೊಂದು ರೈಲು ಬರಲಿದೆ. ಜೂನ್ ಕೊನೆ ವಾರದವರೆಗೆ ಎಲ್ಲ ಟೆಸ್ಟಿಂಗ್ ಕಾರ್ಯ ಮುಗಿಸಿ ಮೊದಲ ಹಂತದಲ್ಲಿ 3 ಅಥವಾ 4 ರೈಲುಗಳಿಂದಲೇ 30 ನಿಮಿಷಕ್ಕೆ ಒಂದು ಟ್ರೈನ್ ವಾಣಿಜ್ಯ ಸಂಚಾರ ಆರಂಭ ಮಾಡಲಿದೆ. 15 ರೈಲು ಟಿಟಾಗಾರ್ನಿಂದ ಬಂದ ನಂತರ ಮುಂದಿನ ವರ್ಷ 7 ನಿಮಿಷ ಮತ್ತು 15 ನಿಮಿಷಕ್ಕೆ ರೈಲು ಕಾರ್ಯಾಚರಣೆಗೆ ನಡೆಸಲಿದೆ ಅಂತ ಮಾಹಿತಿ ನೀಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.